ಗೊತ್ತಾಯ್ತಾ? ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ಫಸ್ಟ್ ಒನ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ ಇದೆ. ಅದಲ್ಲ ಕ್ವಶನ್. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಒಂದು ಸೆಟ್ ಅನ್ನು ಕನ್ಸಿಡರ್ ಮಾಡಬೇಕು. ಲೆಟ್ ಎ ಇಸ್ ಈಕ್ವಲ್ ಟು ಸೆಟ್ 1, 2, 3 ಅಂತ ಎಲಿಮೆಂಟ್ಸ್ ತಗೋಣ. ಸೊ ಅದಾದ್ಮೇಲೆ ಇಲ್ಲಿ ರಿಫ್ಲೆಕ್ಸಿವ್ ಅಂತ ಡಿಫೈನ್ ಮಾಡ್ಬೇಕಂದ್ರೆ ರಿಫ್ಲೆಕ್ಸಿವ್ ಅಂದ್ರೆ ಏನಾಗಿರ್ಬೇಕು, ಎಕ್ಸ್, ಅಥವಾ ಎ ಬಿಲಾಂಗ್ಸ್ ಟು ಆರ್. ಸೆಟ್ ಅಲ್ಲಿ ಎ ಅನ್ನೋ ಎಲಿಮೆಂಟ್ ಇದೆ ಅಂದ್ರೆ ಅದೇ ಡೊಮೈನ್ ಆಗಿರ್ಬೇಕು, ಅದೇ ರೇಂಜ್ ಆಗಿರ್ಬೇಕು ಆರ್ಡರ್ ಪೇರ್ ಅಲ್ಲಿ. ಅಂದ್ರೆ ಎ ಬಿಲಾಂಗ್ಸ್ ಟು ಆರ್ ಈ ರಿಲೇಷನ್ ಇದ್ರೆ ಅದನ್ನ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸೊ ಅದ್ರ ಪ್ರಕಾರ 1 ಇದೆ ಅಂದ್ರೆ ಏನರ್ಥ, 1, 1 ಬಿಲಾಂಗ್ಸ್ ಟು ಆರ್, 2, 2 ಬಿಲಾಂಗ್ಸ್ ಟು ಆರ್, 3, 3 ಬಿಲಾಂಗ್ಸ್ ಟು ಆರ್. ಹಂಗಿದ್ರೆ ಮಾತ್ರ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಸೊ ಬಟ್ ನಾಟ್ ಸಿಮೆಟ್ರಿಕ್, ಯಾಕಂದ್ರೆ ನೈದರ್ ಸಿಮೆಟ್ರಿಕ್ ಅಂತ ಹೇಳಿದಾಗ ಸಿಮೆಟ್ರಿಕ್ ಆಗಬಾರ್ದು ಅಂದ್ರೆ ಫಸ್ಟ್ ಕಂಡೀಷನ್ ಅಷ್ಟೇ ಬರೀಬೇಕು. ಸಿಮೆಟ್ರಿಕ್ ಹೇಳ್ಬೇಕಾದ್ರೆ ನೆಕ್ಸ್ಟ್ ಕಂಡೀಷನ್ ಏನ್ ನಮಗೆ ಬೇಕಲ್ವೋ ಅದು ಬರೀಬಾರ್ದು. 1, 2 ಓನ್ಲಿ ಬಿಲಾಂಗ್ಸ್ ಟು ಆರ್ ಬಟ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ ಮೀನಿಂಗ್. ಸೊ ಅದೇ ರೀತಿ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ತಗೊಂಡ್ರೆ 1, 2 ಬಿಲಾಂಗ್ಸ್ ಟು ಆರ್, 2, 3 ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಟ್ 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದರಲ್ಲಿ ನಾವೇನ್ ತಗೊಂಡಿಲ್ಲ, 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಕನ್ಸಿಡರ್ ಮಾಡಿವಿ. ಹಿಯರ್ 1, 3 ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಕನ್ಸಿಡರ್ ಮಾಡಿವಿ. ಹಂಗಿದ್ರೆ ಮಾತ್ರ ಇದು ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಈ ಆರ್ಡರ್ ಪೇರ್ಗಳನ್ನ ನಾವು ಈ ರಿಲೇಷನ್ ಅಲ್ಲಿ ತೋರ್ಸಂಗಿಲ್ಲ. ಸೊ ದೇರ್ ಫಾರ್ ದ ರಿಲೇಷನ್ ಇಸ್ 1, 1, 2, 2, 3, 3, 1, 2, 2, 3. ದೇರ್ ಫೋರ್ hence R is a reflexive but neither symmetric nor transitive. 1, 2 ಇದೆ, 2, 1 ಇಲ್ಲ, 2, 3 ಇದೆ, 3, 2 ಇಲ್ಲ. ಹಂಗಾಗಿ ಏನಾಯ್ತು, ಇದು ಸಿಮೆಟ್ರಿಕ್ ಆಗಲ್ಲ. 1, 2 ಇದೆ, 2, 3 ಇದೆ, ಅವೆರಡರಿಂದ 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, hence R is not transitive. ಓಕೆ. ಸೊ ನೀವು 1 ಮಾರ್ಕ್ಸ್ ಕೇಳಿದ್ರೆ ಜಸ್ಟ್ ಈ ಲೈನ್ ರಿಲೇಷನ್ ಅಷ್ಟೇ ಬರೆದ್ರೆ ಸಾಕು. ನೀವು ಸೆಟ್ ಅನ್ನು ಡಿಫೈನ್ ಮಾಡಬೇಕು, ಡಿಫೈನ್ ಮಾಡಿ ಇಷ್ಟು ಬರೋದು ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸ್ ಕೇಳಿದ್ರೆ ಇಷ್ಟು ಬರೀಬೇಕಾಗುತ್ತೆ. ಸೊ ಸೆಕೆಂಡ್ ಅರ್ಥ ಆಯ್ತಲ್ವಾ? The relation is symmetric but neither reflexive nor transitive. ಓಕೆ. ಸೊ ಸೆಟ್ ಅದೇ ಇರುತ್ತೆ. ನೀವು ಆರ್ಡರ್ ಪೇರ್ ಹೇಳ್ತೀರಾ, ಇದಕ್ಕೆ ಸಿಮೆಟ್ರಿಕ್ ಅಷ್ಟೇ ಆಗಬೇಕು, ರಿಫ್ಲೆಕ್ಸಿವ್ ಆಗಬಾರ್ದು ಮತ್ತೆ ಟ್ರಾನ್ಸಿಟಿವ್ ಆಗಬಾರ್ದು. Anyone can tell possible? Sir, A is equal to 1, 2, 3 ತಗೋಬೇಕು. ಸೆಟ್ ತಗೊಂತೀವಿ, ಆಲ್ರೆಡಿ ಸೆಟ್ ಇದೆ. ಲೆಟ್ ದಿ ಸೆಟ್ A is equal to 1, 2, 3 ಕನ್ಸಿಡರ್ಡ್. ಈಗ ಸೆಟ್ ತಗೊಂಡ ಮೇಲೆ ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸಿಮೆಟ್ರಿಕ್ ಅಷ್ಟೇ ಹೇಳ್ಬೇಕು. ಸಿಮೆಟ್ರಿಕ್ ಇನ್ ಸಿಂಪಲ್ 1, 2 ಬಿಲಾಂಗ್ಸ್ ಟು ಆರ್. ಇದರ ಸಿಮೆಟ್ರಿಕ್ ಅಂದ್ರೆ ಏನಾಗಿರುತ್ತೆ, 2, 1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇವೆರಡು ಆರ್ಡರ್ ಪೇರ್ ಇದ್ರೆ ಮಾತ್ರ ಅದು ಸಿಮೆಟ್ರಿಕ್ ಆಗುತ್ತೆ. ಕ್ಲಿಯರ್? ಓಕೆ. ಹಂಗಾರೆ ರಿಫ್ಲೆಕ್ಸಿವ್ ಅಲ್ಲ ಟ್ರಾನ್ಸಿಟಿವ್ ಅಲ್ಲ ಅಂದ್ರೆ ಏನರ್ಥ? ಬಟ್ ನಾಟ್ ರಿಫ್ಲೆಕ್ಸಿವ್ ಅಂದ್ರೆ ಏನು ಹೇಳಿ? ಎನಿ 1, 1 ಅನ್ನೋ ಬಂದ್ರೆ ಈ ತರ ಜನರಲ್ ಆಗಿ ಬರಿಬಹುದು. ಅಂದ್ರೆ A ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರಿಬೇಕು. ಅದಾಯ್ತಾ? ಅಂದ್ರೆ 1, 1 ಇರಲ್ಲ, 2, 2 ಇರಲ್ಲ, 3, 3 ಇರಲ್ಲ ಅಂತ ಅರ್ಥ. ಜನರಲಿ ಆರ್ಡರ್ ಪೇರ್ ಅನ್ನ ಈ ತರ ಬರಿಬಹುದು. ಗೊತ್ತಾಯ್ತಾ? ಓಕೆ. ಅಂಡ್ ಬಟ್ ನಾಟ್ ಟ್ರಾನ್ಸಿಟಿವ್. ಹೇಳ್ತೀರಾ? ಅಲ್ಲೇ ಇದೆ, ಸಿಮೆಟ್ರಿಕ್ ಇದೆ. ಸಿಮೆಟ್ರಿಕ್ನೇ ತಗೊಂಡು ಟ್ರಾನ್ಸಿಟಿವ್ ಹೇಳ್ಬೋದು ನೀವು. 1, 2 ಸರ್. 1, 2 ಬಿಲಾಂಗ್ಸ್ ಟು ಆರ್. 2 ಇಂದ ಕಂಟಿನ್ಯೂ ಏನು ಹೇಳಿ? 2, 1 ಬಿಲಾಂಗ್ಸ್ ಟು ಆರ್. 2 ತೆಗೆದ್ರೆ ಏನಾಗುತ್ತೆ? 1, 1. 1, 1 ತಗೊಂಡಿಲ್ವಲ್ಲ ನಾವು? 1, 1 ತಗೋಬೇಡಿ. ಹಂಗಾದ್ರೆ ಬರೀ ರಿಲೇಷನ್ ಯಾವ್ದಕ್ಕೆ ಬರಿಬೇಕು ನಾವೀಗ?
ಸಿಮೆಟ್ರಿಕ್ ಅಂದರೆ 1, 2, 1 ಇಷ್ಟಕ್ಕೆ ಬರೀಬೇಕು. ಉದಯಕ್ಕೆ ಇದರಲ್ಲಿ ಇರೋದು ಅವ ತಾನೆ. ಎಸ್ ಸರ್. ಎಸ್ ಅಂದ್ರೆ ಏನು ಮಾಡಿದ್ವಿ 1, 1 ಅನ್ನು ತಗೊಂಡಿಲ್ಲ ರಿಲೇಷನಲ್ಲಿ. ಸೊ ಓನ್ಲಿ ನಾವು ತಗೊಂಡಿರೋದು ಸಿಮೆಟ್ರಿಕ್ಗೆ 1, 2 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು ಆರ್. ಡಸ್ ನಾಟ್ ಬಿಲಾಂಗ್ಸ್ ಅನ್ನೋದ್ರೆ ಬರೆಯಂಗಿಲ್ಲ, ಓನ್ಲಿ ಬಿಲಾಂಗ್ಸ್ ಯಾವ್ದು ಅವನ್ನಷ್ಟೇ ಬರೆದಿದ್ದೀವಿ. ಸೊ ದೇರ್ ಫಾರ್ ದ ರಿಲೇಷನ್ ಓನ್ಲಿ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಆಯ್ತಾ? ಹೆನ್ಸ್ ದ ರಿಲೇಷನ್ symmetric but neither reflexive nor transitive. ಅರ್ಥ ಆಯ್ತಲ್ವಾ? So, okay, third example. Now go to third example. The relation transitive only. But neither reflexive nor symmetric. Okay, ಹೇಳ್ತೀರಾ ಇದಕ್ಕೆ solution? ಟ್ರಾನ್ಸಿಟಿವ್ ಅಷ್ಟೇ ಆಗಬೇಕು. ಸೆಟ್ ಎ ಹೇಳಿ 1, 2, 3, 2, 3 ತಗೋಣ. ಟ್ರಾನ್ಸಿಟಿವ್ ಅಷ್ಟೇ ಅಂದರೆ 1, 1. ಸರ್ 1, 2, 2, 3, 1, 2, 3 ವಿಚ್ ಇಂಪ್ಲೈಸ್ ಇದರಿಂದ ಏನು ಬರೀಬೇಕು ಹೇಳಿ 1, 3 ಹೌದಲ್ವಾ? ಇದು ಟ್ರಾನ್ಸಿಟಿವ್ ಆಗಿದೆ. ರಿಫ್ಲೆಕ್ಸಿವ್ ಆಗಬಾರ್ದು ಅಂದರೆ ಹೇಳ್ತೀರಾ? ಬಟ್ ನಾಟ್ ರಿಫ್ಲೆಕ್ಸಿವ್ ಅಂದರೆ ಇಲ್ಲೇನಿದೆ 1, 1 ರಿಲೇಷನ್ A, ದಟ್ ಲೈಕ್ A, ರಿಲೇಷನ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್ ಅಂತ ಬರೀಬೇಕು. ಓಕೆ. ಸೊ ನೆಕ್ಸ್ಟ್ ಬಟ್ ನಾಟ್ ಸಿಮೆಟ್ರಿಕ್ ಥರ್ಡ್. ಇಲ್ಲಿ 1, 2 ಇಲ್ಲಿ ಇವೆ ತಗೊಂಡಿವಿ. ಇವು ಮೂರಲ್ಲಿ ಯಾವ್ದಾದ್ರು ತಗೊಳ್ಳಿ ನೀವು. 1, 2 ಇದೆ ಬಟ್ ಏನಿಲ್ಲ 2, 1 ತಗೋಬಾರ್ದು. ಸಿಮೆಟ್ರಿಕ್ ಇಲ್ಲ ಅಂದ್ರೆ ಏನು ಮೀನಿಂಗು? 1, 2 ಇದೆ ಬಟ್ ಇಲ್ಲಿ ಏನು ತಗೋಬಾರ್ದು ನಾವು 2, 1 ಅನ್ನು ಕನ್ಸಿಡರ್ ಮಾಡಬಾರ್ದು, ತಗೋಬಾರ್ದು. ಹಂಗಿದ್ರೆ ಮಾತ್ರ ಬಟ್ ನಾಟ್ ಸಿಮೆಟ್ರಿಕ್. ಅದೇ ರೀತಿ 2, 3 ಇದೆ, ಹಂಗಾರೆ ಯಾವ್ದು ತಗೋಬಾರ್ದು? 3, 2 ತಗೋಬಾರ್ದು. ವೆರಿ ಗುಡ್. 3, 2 ತಗೋಬಾರ್ದು. 1, 3 ಇದೆ ಬಟ್ ಯಾವ್ದು ತಗೋಬಾರ್ದು? 3, 1 ತಗೋಬಾರ್ದು. 3, 1 ತಗೋಬಾರ್ದು. ಹೌದಾಯ್ತಾ? ಸೊ ಇಲ್ಲಿ 3 ಆರ್ಡರ್ ಪೇರನ್ನು ನಾವು ಕನ್ಸಿಡರ್ ಮಾಡಿದೀವಿ ಅಂದ್ರೆ ಅವುಗಳ ಸಿಮೆಟ್ರಿ ರಿಲೇಷನ್ ಅನ್ನ ಬರಿಬಾರ್ದು. ಹಂಗಿದ್ರೆ ಮಾತ್ರ ಈಸ್ ನೈದರ್ ನಾರ್ ಇದು ಡಿಫೈನ್ ಮಾಡಕ್ ಸಾಧ್ಯ. ದೇರ್ ಫೋರ್ ದಿ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಹೇಳ್ತೀರಾ ಇಲ್ಲಿ ಏನೇನು ಬರಿಬೇಕು? 1, 2 ಬರಿಬೋದಾ? 2, 3 and another one is 1, 3 ಇಷ್ಟು ಬರೆದ್ರೆ ಆಯ್ತು. ಓಕೆ, ಹೌದಾಯ್ತಲ್ವಾ? ಸೊ ಇದರಲ್ಲಿ ರಿಫ್ಲೆಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಓನ್ಲಿ ಟ್ರಾನ್ಸಿಟಿವ್. ದೇರ್ ಫಾರ್ ದ ರಿಲೇಷನ್, ಹೆನ್ಸ್ ದ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಓನ್ಲಿ, ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಅಂತ ಅದನ್ನ ರಿಸಲ್ಟ್ ಅನ್ನ ಬರಿಬೋದು. ಓಕೆ, ವೆರಿ ಕ್ಲಿಯರ್? ಓಕೆ. And fourth one, the relation reflexive and transitive, reflexive and transitive but not symmetric, but not symmetric. ಸೊ ಸೆಟ್ಟನ್ನು ಕನ್ಸಿಡರ್ ಮಾಡಿದ್ದೀವಿ, ಹೇಳ್ಬೋದು ರಿಲೇಷನ್ನು ಬರೀ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗಬೇಕು, ಸಿಮೆಟ್ರಿಕ್ ಆಗಬಾರ್ದು. ಹೇಳಿ ಈ ರಿಲೇಷನ್ ಹೇಳ್ತೀರಾ? ರಿಫ್ಲೆಕ್ಸಿವ್ ಅಂದ್ರೆ ಹೆಂಗಿರುತ್ತೆ?
1, 1. ಡೈರೆಕ್ಟ್ ಬರೀಬಹುದು 1, 1, 2, 2, 2, 2, 3, 3. Belongs to. ಓಕೆ ವೆರಿ ಗುಡ್. ಬಿಲಾಂಗ್ಸ್ ಟು ಆರ್ ಅಂದ್ರೆ ರಿಲೇಷನ್ ಒಳಗಡೆ ಬರೆದು ಬಿಟ್ಟಿದ್ದೀನಿ. ಸೊ ಟ್ರಾನ್ಸಿಟಿವ್ಗೆ ಹೇಳ್ತೀರಾ ಇದರಲ್ಲಿ? ಸರ್ 2, 3, 1, 1, 2, 1, 2, 2, 3 3. ತಗೋಬೋದಲ್ವಾ? Yes, sir. ಸೊ ಹಂಗಾದ್ರೆ ಲಾಸ್ಟ್ ಇನ್ನೇನ್ ಬರುತ್ತೆ? 1, 3 1, 3, sir. ಹಾ ಅಲ್ಲಿಗೆ ಎಂಡ್ ಮಾಡೋಣ. Yes, sir. ಓಕೆ Yes, sir. ಕಾಣಿಸುತ್ತೆ 1, 3? ಇಲ್ಲ ಸರ್. ಇಲ್ಲ ಸರ್ ಕಾಣಿಸಲ್ಲ. 1, 2, 2, 3 ಇವೆರಡರಿಂದ ವಿಚ್ ಇಂಪ್ಲೈಸ್ 1, 3 ಈಗ ಕಾಣಿಸುತ್ತಲ್ವಾ? ಇಲ್ಲ ಸರ್ 1, 3 ಕಾಣಿಸ್ತಾ ಇಲ್ಲ. 2, 3 ಲಾಸ್ಟ್ sir. R is equal to 1, 2, 1, 1, 2, 2, 3, 3. ಓಕೆ 1, 2 ಅದರಿಂದ ಕಂಟಿನ್ಯೂಷನ್ 2, 3 ತಗೊಂಡಿವಿ ಅಂದ್ರೆ ಇವೆರಡರಿಂದ ಟ್ರಾನ್ಸಿಟಿವ್ ಏನಾಗುತ್ತೆ? 1, 3 ಆಗುತ್ತೆ. ಓಕೆ ಹೌದಲ್ವಾ? 1, 2, 2, 3 ಇಂದ 1, 3 ಸಿಗುತ್ತೆ. ಸೊ ದಿಸ್ ರಿಲೇಷನ್ ಓನ್ಲಿ ಏನು ಹೇಳಿ? ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಯಾಕೆ ಸಿಮೆಟ್ರಿಕ್ ಆಗಲ್ಲ ಹೇಳ್ತೀರಾ? ವೈ ಇಟ್ ಈಸ್ ನಾಟ್ ಸಿಮೆಟ್ರಿಕ್? But repeat ಆಗಿದೆ. 1, 2 ಇದೆ ಬಟ್ ಯಾವ್ದಿಲ್ಲ ಹೇಳಿ? 2, 1 ಡಸ್ ನಾಟ್ ಬಿಲಾಂಗ್ ಟು ಆರ್. ಹೌದಲ್ವಾ? ಹಾ 2, 3 ಇದೆ ಬಟ್ 3, ಯಾವ್ದಿಲ್ಲ? 3, 2 3, ಇಲ್ಲ. 2 ಡಿಫೈನ್ ಮಾಡಿಲ್ಲ. 1, 3 ಇದೆ ಬಟ್ 3, 1. 3, 1 3, 1 ಇಲ್ಲ. does not belong to R. Hence the relation is but not symmetric. ಯಾಕೆ ಸಿಮೆಟ್ರಿಕ್ ಆಗಲ್ಲ ಅಂತಾನು ಗೊತ್ತಿರಬೇಕು. ಹೌದಾಯ್ತಾ? ಸೊ ಇಷ್ಟು ಬರೆದು ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ಹೌದಾಯ್ತಾ? ಜಸ್ಟ್ ಯು ಹ್ಯಾವ್ ಟು ಡಿಫೈನ್ ದಿ ರಿಲೇಷನ್. ಸೊ ಅಂಡ್ ಫಿಫ್ತ್ ಒನ್, ದ ಲಾಸ್ಟ್ ಒನ್. The relation reflexive and symmetric but not transitive. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗಬಾರ್ದು. ಹೇಳ್ತೀರಾ ರಿಲೇಷನ್? Sir 1, 1. 1, 1, 2, 2, 2, 2, 2, 3, 3. ರಿಫ್ಲೆಕ್ಸಿವ್ ಕಂಪ್ಲೀಟೆಡ್. ಓಕೆ ಸಿಮೆಟ್ರಿಕ್ ಈಗ ತಗೊಂಡ್ರೆ ಸಪೋಸ್ 1, 2 ತಗೊಂಡ್ರೆ 2, 1. 2, 1. 2, 1 ಬರಿಬೇಕು. ನೆಕ್ಸ್ಟ್ 2, 3 ತಗೊಂಡ್ರೆ 3, 2. 3, 2 ಬರೀಬೇಕು. 3, 2 ಬರಿಬೇಕು. ಗೊತ್ತಾಯ್ತಾ? Yes, sir. 1, 2 ತಗೊಂಡ್ರೆ 2, 1, 2, 3 ತಗೊಂಡ್ರೆ 3, 2. ಹಾಂ ಸೊ ನೆಕ್ಸ್ಟ್ 1, 3 ತಗೊಂಡ್ರೆ 3, 1. 3, 1. ಹೌದಲ್ವಾ? Yes, sir. ಅವೆಲ್ಲ ಏನು ಹೇಳ್ತವೆ? ಸಿಮೆಟ್ರಿಕ್ ಅನ್ನ ಹೇಳ್ತವೆ. ಸೊ ಅದು ಟ್ರಾನ್ಸಿಟಿವ್ ಆಗಿದೆಯಾ ಹಂಗಾರೆ? ಎಸ್ ಸರ್ ಇದೆ. ಸರ್ ಟ್ರಾನ್ಸಿಟಿವ್ ಬರುತ್ತೆ. ಟ್ರಾನ್ಸಿಟಿವ್ ಬರುತ್ತೆ. ಸೊ ಇಲ್ಲಿ ನೋಡಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. 1, 2, 2, 3 ಇವೆರಡರಿಂದ 1, 3 ಬರುತ್ತೆ. ಸೊ ಹಂಗಾರೆ ನಾವು ಇದನ್ನ ಬರ್ಕೊಳ್ಳೋದು ಬೇಡ. ಆಯ್ತಾ? 1, 2, 2, 3 1, 3 ಇರಬೇಕಿತ್ತು, ಇಲ್ಲ ಟ್ರಾನ್ಸಿಟಿವ್ ಆಗಲ್ಲ. 2, 1 1, 1 ಬಿಟ್ಬಿಡಿ, ಆಗಲ್ಲ. ಸೊ 2, 3 3, 2 ಇದು ಕಂಟಿನ್ಯೂ ಆಗಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇಟ್ಸ್ ನಾಟ್ ಟ್ರಾನ್ಸಿಟಿವ್.
ಬಟ್ ಓನ್ಲಿ ರಿಫ್ಲೆಕ್ಷನ್ ಸಿಮೆಟ್ರಿಕ್ ಅಂತ ಅಷ್ಟೇ. 1,2 ತೊಗೊಂಡಿವಿ, 2,3 ತೊಗೊಂಡಿವಿ, ಗೊತ್ತಾಯ್ತಾ? ಅದರಿಂದ ನಮಗೆ 1,3 ಇಲ್ಲ, ಹಾಗಾಗಿ ಟ್ರಾನ್ಸಿಟಿವ್ ಆಗಲ್ಲ. ಗೊತ್ತಾಯ್ತಾ? 1,3 ಬರೀಬಾರ್ದು ನಾವು ಅಷ್ಟೇ. 1,3 ಬರೆದ್ರೆ ಕಂಪ್ಲೀಟ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇದರಲ್ಲಿ ಒಂದು ರಿಲೇಷನ್ ಇರುತ್ತೆ. ಸೊ ಬಟ್ ಎಲ್ಲ ರಿಲೇಷನ್ ಬರೆದ್ರೆ ಮಾತ್ರ ಅದು ಕಂಪ್ಲೀಟ್ಲಿ ಟ್ರಾನ್ಸಿಟಿವ್. ಒಂದು ರಿಲೇಷನ್ ಇಲ್ಲ ಅಂದ್ರೆ ಕೂಡ ಟ್ರಾನ್ಸಿಟಿವ್ ಆಗಲ್ಲ. ಸೊ 1,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಹೆನ್ಸ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಗೊತ್ತಾಯ್ತಾ? ಒನ್ ಕಮ 3 ಅನ್ನೋ ಆರ್ಡರ್ ಪೇರನ್ನು ನಾವಿಲ್ಲಿ ಡಿಫೈನ್ ಮಾಡಿಲ್ಲ, ಸೊ ಹಂಗಾಗಿ ಇದು ಟ್ರಾನ್ಸಿಟಿವ್ ಆಗಲ್ಲ. ಕ್ಲಿಯರ್? ಸೊ ಲಾಸ್ಟ್ ಒನ್ ಈಕ್ವಿವೆಲೆನ್ಸ್ಗೆ ಹೇಳ್ತೀರ. ಹಂಗಾದ್ರೆ ಈಕ್ವಿವೆಲೆನ್ಸ್ ಅಂದ್ರೆ ಎಲ್ಲ ಇರಬೇಕಲ್ವಾ? ಸೊ 6th one ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ಅಂದ್ರೆ 3 ಇರಬೇಕು. ರಿಫ್ಲೆಕ್ಸಿವ್ ಇರಬೇಕು, ಸಿಮೆಟ್ರಿಕ್ ಇರಬೇಕು, ಟ್ರಾನ್ಸಿಟಿವ್ನು ಇರಬೇಕು. ಹೇಳಿ, ದ ರಿಲೇಷನ್ ಆರ್ ಇಸ್ ಈಕ್ವಿವೆಲೆನ್ಸ್ ಯಾವಾಗ ಆಗುತ್ತೆ? ರಿಫ್ಲೆಕ್ಸಿವ್ ಅಂದ್ರೆ ಏನಿರಬೇಕು? 1,1 1 3 ಇರಬೇಕು. 3,3 3 ಇರಬೇಕು. ಸೊ ಸಿಮೆಟ್ರಿಕ್ ಅಂದ್ರೆ 1,2 ಇದ್ರೆ 1,2 2,1. 2,1 2,3 ಹಾಂ 3,2 1,3 ಇದ್ರೆ 3,1 3,1 ಹಾಂ. ಓಕೆ, ನೆಕ್ಸ್ಟ್ ಯಾವ ಪಾಸಿಬಲ್ ಇದಾವ? ಎಸ್ ಸರ್ ಇದಾವೆ. ಓಕೆ, ಇನ್ನು ಯಾವಿದಾವೆ ಹೇಳಿ ಸಿಮೆಟ್ರಿಕ್ ಈಗ? ಇನ್ಯಾವೂ ಇಲ್ಲ. ಅದಾಯ್ತಾ? ಸೊ ಬೇಕಾದ್ರೆ ಈಗ ಟ್ರಾನ್ಸಿಟಿವ್ ಹೇಳ್ತೀರಾ? 1,2 2,3 1,3 ಇದೆಯಾ? 1,3 Yes, sir. 1,3 ಬಂದಿದೆ ಇದೆ, ಹೌದಲ್ವಾ? ಎಸ್ ಸರ್. ಹೌದಲ್ವಾ? Yes, sir. ಹಾಂ 1,3 3,2 ಇವೆರಡರಿಂದ ಒಂದು ರಿಲೇಷನ್ ಹೇಳ್ತೀರಾ? 1,3 3,2 ಇವೆರಡರಿಂದ ಒಂದು ಟ್ರಾನ್ಸಿಟಿವ್ ರಿಲೇಷನ್ ಹೇಳ್ತೀರಾ? 1,2 ಇದೆ ಇಲ್ಲಿ Yes, sir. ಇದೆ ಅಲ್ವಾ? Yes, sir. ಓಕೆ. ಆ್ಯಂಡ್ 3,1 1,2 ಇದರಿಂದ ಹೇಳ್ತೀರಾ ಒಂದು ರಿಲೇಷನ್? 3,2 3,2 3,2 ಇದೆಯಾ ಸರ್? ಇದೆಯಲ್ವಾ? ಎಸ್ ಸರ್. Yes, sir. sir. ವೆರಿ ಗುಡ್. ಈ ಥರ ಎಲ್ಲವನ್ನು ನಾವು ಬರೀಬೋದು, ಪಾಸಿಬಿಲಿಟೀಸ್ ಇದೆ. ಹಂಗಿದ್ರೆ ಮಾತ್ರ ಇದು ಏನಾಗುತ್ತೆ? ಈಕ್ವಿವೆಲೆನ್ಸ್ ಕಂಪ್ಲೀಟ್ಲಿ ಎಲ್ಲವೂ ಇದಾವೆ. ರಿಫ್ಲೆಕ್ಸಿವ್ ಇದಾವೆ, ಸಿಮೆಟ್ರಿಕ್ ಇದಾವೆ, ಟ್ರಾನ್ಸಿಟಿವ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ಎ ಈಕ್ವಿವೆಲೆನ್ಸ್ ರಿಲೇಷನ್. ಇಷ್ಟ ನೋಡಿ, ಇದು ಬೇಸಿಕ್ಸ್ ಅಷ್ಟೇ. ಸೊ ಪಾಯಿಂಟ್ ಆಫ್ ದಿ CET JEE ಅದರಿಂದ ಸೊ ಈ ಥರ ಡೆಫಿನೇಷನ್ಗಳು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಬಂದು ಬರುತ್ತಲ್ವಾ? ಸೊ ಇದೇ ಥರ ಒಂದು ಕ್ವಶನ್ ಕೇಳ್ತಾರೆ, ಅಲ್ಲಿ ಆರ್ಡರ್ ಕೊಡ್ತಾರೆ, ನೀವು ಯಾವುದು ಕರೆಕ್ಟ್ ಅಂತ ಶೇಡ್ ಮಾಡಬೇಕು. ಸೊ ಅದೇ ಈ ಡೆಫಿನೇಷನ್ ಮೇಲೆ 3 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಒಂದು ಬರುತ್ತೆ. ಗೊತ್ತಿದೆಯಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Second question, show that the relation defined on R is equal to R defined on R in the set A is equal to 1 2 3 4 5.
1 2 3 4 5 given by relation R is equal to set of all elements A comma B such that modulus of A minus B is E1 is an equivalence relation. ಸೊ ಈ ಥರ ಕ್ವಶನನ್ನು 2 to 3 ಮಾರ್ಕ್ಸಿಗೆ ಕೇಳ್ತಾರೆ. ಈಕ್ವಿವೆಲೆನ್ಸ್ ಅಂತ ಕೇಳಿದ್ರೆ 3 ಮಾರ್ಕ್ಸ್ ಕ್ವಶನಲ್ಲಿ ಬರುತ್ತೆ. ಹೌದಾಯ್ತಾ? ಕ್ವಶನನ್ನು ನೀಟಾಗಿ ಓದ್ಕೋಬೇಕು ಫಸ್ಟು. ಸೊ ಇಲ್ಲಿ ರಿಲೇಷನ್ ಏನಿದೆ, ಇದು ಜನರಲಿ ಡಿಫೈನ್ ಮಾಡಿರೋ ರಿಲೇಷನ್. ಇದರಲ್ಲಿ ಎಲಿಮೆಂಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಅದರಲ್ಲಿ ರಿಫ್ಲೆಕ್ಸಿವ್ ಆರ್ಡರ್ ಪೇರು, ಸಿಮೆಟ್ರಿಕ್ಕಿಗೆ ಏನು, ಟ್ರಾನ್ಸಿಟಿಗೆ ಏನು ಬರ್ತವೆ. ಅವು ಬಂದರೆ ಮಾತ್ರ ಡಿಫೈನ್ ಮಾಡ್ತೀವಿ, ಬರಲಿಲ್ಲ ಅಂದ್ರೆ ನಾಟ್ ಅಂತ ಹೇಳ್ತೀವಿ. ಸೊ ಇದು ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಸೊ ದಟ್ ಹೋಲ್ಡ್. ಸೊ ಆಲ್ರೆಡಿ ಈಸ್ ಇದರಲ್ಲಿ ರಿಫ್ಲೆಕ್ಸಿವ್ ಇರ್ತವೆ, ಸಿಮೆಟ್ರಿಕ್ ಇರ್ತವೆ, ಟ್ರಾನ್ಸಿಟಿವ್ ಇರ್ತವೆ. ಸೊ ಅವು ಯಾವುವು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆ ಥರ ಸೊ ಓಕೆ. ಅದು ರಿಲೇಷನನ್ನು ಕೊಟ್ಟಿದ್ದಾರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ. ಹೌದಾ? ಸೆಟ್ ಬಿಲ್ಡರ್ ಫಾರ್ಮಲ್ಲಿ ರಿಲೇಷನ್ ಇದೆ. ಆ ರಿಲೇಷನನ್ನು ಕರೆಕ್ಟಾಗಿ ನಾವು ಓದ್ಕೋಬೇಕಷ್ಟೆ. ಎ ಬಿ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ಕಮ ಬಿ ಅಂತ ಇದೆ. ಸೆಟ್ ಎಲ್ಲಿರೋ ಎಲಿಮೆಂಟ್ಸನ್ನು ಎಲಿಮೆಂಟ್ಸ್ ಯಾವ ಎ ಬಿ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಎ ಕಮ ಬಿ ಬಿಲಾಂಗ್ಸ್ ಟು ಎ ಮತ್ತು ಬಿ ಅನ್ನೋ ಎಲಿಮೆಂಟ್ಸ್ ಎಲ್ಲಿರಬೇಕೆಲ್ಲವೂ ಸೆಟ್ ಒಳಗಡೆ ಇರಬೇಕು. ಮಾಡ್ಲಸ್ ಆಫ್ ಎ ಮೈನಸ್ ಬಿ ಏನು ಬರಬೇಕು? ನಮಗೆ ಈವನ್ ನಂಬರೇ ಬರಬೇಕು. ಸೊ ಹಂಗಾದರೆ ಈಗ ಈವನ್ ನಂಬರ್ ಯಾವ್ಯಾವು ಫಸ್ಟ್ ಆ ಸೆಟ್ ನೆನ್ಪಿಟ್ಕೋಬೇಕು. ಯಾವ ಈವನ್ ನಂಬರ್ ಅಂದರೆ ಹೇಳ್ತೀರಾ? 0 2 4 6 8 ಹಾಂ ಹೌದಲ್ವಾ? 10 ಈ ಥರ ಈವನ್ ನಂಬರ್ಸ್ ಆಗ್ತವೆ. ಅದರಲ್ಲಿ ಯಾವುದಾದ್ರು 2 ನಂಬರ್ ತಾನು ಡಿಫ್ರೆನ್ಸ್ ಮಾಡಿದರೆ ನಮಗೆ ಈವನ್ ನಂಬರ್ ಬರಬೇಕು. ಸೊ ಅವನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಡಿಫೈನ್ ಮಾಡಬೇಕು. ಹೇಳ್ತೀರಾ ಯಾವಾದರೂ? ಸರ್ ಇನ್ನೊಂದ್ಸರಿ ಹೇಳಿ ಸರ್. ಓಕೆ. ಸೊ ಈವನ್ ನಂಬರನ್ನು ಕನ್ಸಿಡರ್ ಮಾಡ್ತೀವಿ. ಯಾವ 0 2 4 6 8 10 ಇವು ಈವನ್ ನಂಬರ್. ಹೌದಾ? ಈವನ್ ನಂಬರ್ಸ್. ಈಗ ಎ ಮತ್ತು ಬಿಗೆ 2 ನಂಬರನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆ ಸೆಟ್ಟಲ್ಲಿರೋವೇ ಆಗಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈವನ್ ನಂಬರೇ ಬರಬೇಕು. 4 2 ಬರುತ್ತೆ. ನೀವು ಯಾವುದಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಈವನ್ ನಂಬರ್ ಬರಬೇಕು. 4 ಮತ್ತೆ 2 ಹಾಂ 4 ಮತ್ತೆ 2 ಮತ್ತೆ ಸರ್ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಂಬರೇ ಬರುತ್ತಲ್ಲ ಸರ್? ಈವನ್ ನಂಬರ್ ಬರಬೇಕು. ಹೌದು. ಸೊ ಅದರಲ್ಲಿ ನಾವು 3 ರಿಲೇಷನ್ ಅನ್ನು ಡಿಫೈನ್ ಮಾಡಬೇಕು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಆ ಥರ ಅಷ್ಟೇನೇನಿಲ್ಲ. ಓಕೆ. ಸೊ ಇಲ್ಲಿ 2 ಮೆಥಡ್ ಇದೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಒಂದು ಜನರಲಿ ABC ಅಂತ ಎಲಿಮೆಂಟ್ ತಗೊಂಡು ಸಾಲ್ವ್ ಮಾಡ್ಬೋದು. ಇನ್ನೊಂದು ಸೆಟ್ಟಲ್ಲಿರೋ ಎಲಿಮೆಂಟ್ ತಗೊಂಡು ಸಾಲ್ವ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಓಕೆ. ಸೊ ಹಿಯರ್ ನಾವು ಫಸ್ಟು ರಿಫ್ಲೆಕ್ಸಿವ್ ಅಂದ್ರೆ ಏನು? ರಿಫ್ಲೆಕ್ಸಿವ್ ಅಂದ್ರೆ ಏನು ಹೇಳಿ? ಜನರಲಿ ರಿಫ್ಲೆಕ್ಸಿವ್ ಅಂದ್ರೆ ಏನು ಹೇಳಿ? ಡೆಫಿನೇಷನ್ ಏನು? ಎ ಕಮ ಎ ಅನ್ನೋ ಆರ್ಡರ್ ಪೇರು ಆ ರಿಲೇಷನ್ ಒಳಗಡೆ ಇರಬೇಕು. ಹೌದಲ್ವಾ? ಹಾಂ. ಸೊ ಈಗ ಜನರಲಿ ಎ ಕಮ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ರಿಲೇಷನ್ ಒಳಗಡೆ ಏನಾಗುತ್ತೆ? ಎ ಕಮ ಎ ತೊಗೊಂಡಿವಿ ಅಂತ ಅನ್ಕೊಳ್ಳಿ, ಬಿ ಪ್ಲೇಸ್ಗೆ ಎ ಹಾಕಿದೀವಿ ಅನ್ಕೊಳ್ಳಿ. ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಕಳೆದ್ರೆ ಏನಾಗುತ್ತೆ? 0 ಬರುತ್ತೆ. ಮಾಡ್ಯುಲಸ್ ಆಫ್ 0 ಅಂದ್ರೆ 0 ಅಲ್ವಾ? ಇದು ಈವನ್ ನಂಬರ್ ಆಡ್ ನಂಬರ್? 0 ಈವನ್ ನಂಬರ್ ಸರ್. ಈವನ್ ನಂಬರ್. ಸೊ ಅದೇ ರೀತಿ ಎಗೆ 1 ಅಂತ ಇದೆ ಅಲ್ವಾ? ಇಲ್ಲಿ 1 - 1 ತಗೊಂಡ್ರೆ ಕೂಡ ಏನು ಬರುತ್ತೆ ನಮಗೆ? 0 0 2 - 2 ಮಾಡಿದ್ರೆ
ಜೀರೋ ಅಂದ್ರೆ ಇಲ್ಲಿ ಇರೋ ಯಾವುದೇ ನಂಬರ್ ತಗೊಂಡ್ರು ಕೂಡ ನಮಗೆ 0 ಈವನ್ ನಂಬರ್ ಬರುತ್ತೆ ಅಲ್ವಾ? ಎಸ್ ಸರ್. ಎಸ್ ಸರ್. ಹಾಗಾದ್ರೆ ಹಂಗೆ 1,1 2,2 3,3 ಈ ಯಾವುದೇ ಆರ್ಡರ್ ಪೇರ್ ತಗೊಂಡ್ರು ಕೂಡ ನಮಗೆ 0 0 ಬರುತ್ತೆ ಅಲ್ವಾ? ಎಸ್ ಸರ್. ಸರ್. ಹಂಗಾರೆ ಇದು ರಿಫ್ಲೆಕ್ಸಿವ್ ಆಗುತ್ತಲ್ವಾ? ಎಸ್ ಸರ್. ಎಸ್ ಸರ್. ಆಗುತ್ತೆ. ಇಷ್ಟೇ ನೋಡಿ, ಇಷ್ಟೇ, ಇನ್ನೇನಿಲ್ಲ. ಸೇಮ್ ನಂಬರ್ ತಗೊಂಡ್ರೆ ಡಿಫ್ರೆನ್ಸ್ ಮಾಡಿದ್ರೆ ಈವನ್ ನಂಬರ್ ಬರಬೇಕು. ಸೊ ದೇರ್ಫೋರ್ ಆರ್ ಇಸ್ ರಿಫ್ಲೆಕ್ಸಿವ್. ಓಕೆ. ಸಿಮೆಟ್ರಿಕ್. ಸಿಮೆಟ್ರಿಕ್ ಹೇಳ್ತೀರಾ? ಮಾಡಲಸ್ ಆಫ್ ಎ ಮೈನಸ್ ಬಿ. ಓಕೆ, ಇದ ಓಕೆ. ಮಾಡಲಸ್ ಆಫ್ ಎ ಮೈನಸ್ ಬಿ ಅಂದ್ರೆ ಏನರ್ಥ? ಎ ಕಮ ಬಿ ಅನ್ನೋದು ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ. ಸಿಮೆಟ್ರಿಕ್ ಅಂದ್ರೆ ಎ ಕಮ ಬಿ ಇದ್ದಾಗ ಏನಾಗಬೇಕದು? ಬಿ ಕಮ ಏನು ಜೊತೆಗಿರ್ಬೇಕಲ್ವಾ? ಜೊತೆಗಿರ್ಬೇಕು. ಸೊ ನಾನು ಎ ಮೈನಸ್ ಬಿ ಅನ್ನು ಮೈನಸ್ ಕಾಮನ್ ತಗೊಂತೀನಿ. ಎ ಮೈನಸ್ ಬಿ ಅಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ? ಬಿ ಮೈನಸ್ ಆಗುತ್ತಾ? ಆಗ್ಬೋದಲ್ವಾ? ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್. ಹೌದು. ಪ್ಲಸ್. ಮಾಡಲಸ್ ಆಫ್ ಮೈನಸ್ ಅಂದ್ರೆ ಏನು ಹೇಳಿ? ಪ್ಲಸ್ ಅಲ್ವಾ? ಎಸ್ ಸರ್. ಈ ಬಿ ಮೈನಸ್ ಏನ ಬಿ ಕಮ ಎ ಅಂತಾನು ಬರಿಬೋದಲ್ವಾ? ಬರಿಬೋದು ಸರ್. ಬರಿಬೋದಾ? ಹಂಗಾರೆ ಎ ಕಮ ಬಿ ಇದ್ದಾಗ ನಮ್ಗೆ ಏನ್ ಬಂತ ಹೇಳಿ? ಬಿ ಕಮ ಎ. ಹಂಗಾದ್ರೆ ದೇರ್ಫೋರ್ ಆರ್ ಇಸ್ ಸಿಮೆಟ್ರಿಕ್ ಅಂತ ಬರಿಬೋದಲ್ವಾ? ಎಸ್ ಸರ್. ನಂಬರ್ ತಗೊಂಡೆ ಹೇಳಿ. ನಂಬರ್ ತಗೊಂಡೆ ಹೇಳ್ಬೋದು. 0, ನಂಬರ್ ತಗೊಂಡು ಹೇಳಿ. 1 ಮೈನಸ್ 2 ತಗೊಂಡೆ. 1 ಮೈನಸ್ 3 ತಗೊಂಡೆ. 3,1 ಬರುತ್ತೆ ಸರ್. ಸೆಕೆಂಡ್ ಕಾಲ್ ಬರ್ತಿದೆ. 3,1. 3. ಹೇಮಂತ್. ಕೇಳಿಸ್ತಿದ್ಯಾ? ಎಸ್ ಸರ್. ಎಸ್ ಸರ್, ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಎಸ್ ಸರ್. ಕೇಳಿಸ್ತಿದೆ. ಎಸ್ ಸರ್, ಕೇಳಿಸ್ತಿದೆ. ಇಲ್ವಾ? 3,1 ಬರುತ್ತೆ ಸರ್. ಕೇಳಿಸ್ತಿದೆ ಸರ್. ತಾಂತ್ರಿಕ ಅಡಚಣೆಗಳು ಇರ್ತವೆ. ಓಕೆ, ಇಲ್ಲಿ ಬನ್ನಿ. ಸೊ 2 ನಂಬರ್ ತಗೊಂಡಿವಿ. 1 ಮೈನಸ್ 3 ತಗೊಂಡಿವಿ. ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ?
ಮಾಡಲಸ್ ಆಫ್ -2 ಆಗುತ್ತೆ. ಮಾಡಲಸ್ ಆಫ್ -2 ಅಂದ್ರೆ +2. ಇದು ಈವನ್ ನಂಬರ್ ಅಲ್ವಾ? ಹೌದಲ್ವಾ? ಈಗ ಅಂದ್ರೆ ಆರ್ಡರ್ ಪೇರ್ ಏನಂತ ಬರಿಬೋದು ನಾವು? 1, 3 ಅಂತ ಬರಿಬೋದಲ್ವಾ? ಇಲ್ಲಿ ಏನ್ ತಗೊಂಡಿತ್ತು ಅದು A ಅಂದ್ರೆ 1, B ಅಂದ್ರೆ 3, 1, 3 ಬಿಲಾಂಗ್ಸ್ ಟು ಆರ್. ಸೊ ಇದರಿಂದ ನಾವು ಸಿಮೆಟ್ರಿಕ್ ಅಂತ ಹೇಳ್ಬೇಕಂದ್ರೆ ಏನಾಗಬೇಕಿತ್ತು ಇದು? 3, 1. ಹಂಗಾದ್ರೆ 3 - 1 ಅದು ಮಾಡ್ಕೊಂಡ್ರೆ ಏನಾಗುತ್ತೆ? 2 ಬರುತ್ತೆ. 2 ಬರುತ್ತೆ. 2 ಆಲ್ಸೋ ಈವನ್ ನಂಬರ್ ಅಲ್ವಾ? Yes, sir. ಎರಡು ಸೇಮ್ ಬಂದಿದಾವ ಆನ್ಸರ್? ಎರಡು ಸೇಮ್ Yes, sir. Same. ಹಾ, ಹಂಗಿದ್ರೆ ಮಾತ್ರ therefore which implies 3, 1 also belongs to R and Symmetric. R is symmetric. ಸೊ ಈ ತರ ಬರಿಬೇಕು. ಆಯ್ತಾ? ಸೆಟ್ ಕೊಟ್ಟಾಗ ಈ ತರ ಎಕ್ಸಾಂಪಲ್ ತಗೊಂಡೆ ಮಾಡಿ ಅದು. ಸೊ ನೆಕ್ಸ್ಟ್ ಥರ್ಡ್ ಒನ್ ಟ್ರಾನ್ಸಿಟಿವ್ ಬಂದ್ರೆ ನೀವೇ ಹೇಳ್ತೀರಲ್ವ ಈಗ. ಸೊ ಇನ್ ಜನರಲಿ ಹೇಳೋದಾದ್ರೆ A, B ಅನ್ನೋ ಆರ್ಡರ್ ಪೇರ್ ಇದೆ ಅಂತ ಅನ್ಕೊಳ್ಳಿ. A, B ಬಿಲಾಂಗ್ಸ್ ಟು ಆರ್. ಹಂಗಾದ್ರೆ ಏನ್ ಬರುತ್ತೆ? A, B ಇದ್ರೆ ಮಾಡಲಸ್ ಆಫ್ A - B ಬರುತ್ತೆ. ಹೌದಾಯ್ತಾ? ಏನ್ ಬರುತ್ತೆ ಹೇಳಿ? ಮಾಡಲಸ್ ಆಫ್ A - B. ಹಾ, ಇದು ಈವನ್ ಆಗಿರುತ್ತೆ. ಇದೇನಾಗಿರುತ್ತೆ? ಈವನ್ ಆಗಿರುತ್ತೆ. Even. ಸೊ ನೆಕ್ಸ್ಟ್ ಈ ರಿಲೇಷನ್ ಈವನ್ ಆಗಿದೆ. ಅದೇ ರೀತಿ A, B ಇದ್ದಾಗ ನೆಕ್ಸ್ಟ್ ಎಂತ ಆಗಬೇಕು? ಕಂಟಿನ್ಯೂ B, C ಅಂತ ತಗೋಬೇಕು. B, C. B, C ಅಂತ ತಗೋಬೇಕು. B, C ಗೆ ಆರ್ಡರ್ ಪೇರ್ ಏನ್ ಬರುತ್ತೆ ಹೇಳಿ? B - C ಬರುತ್ತೆ. ಸೊ ಇವೆರಡು ಆ್ಯಡ್ ಮಾಡೋಣ. ಮಾಡಲಸ್ ಆಫ್ A - B ಪ್ಲಸ್ ಮಾಡಲಸ್ ಆಫ್ B - C ಅವನ್ನೇ ಆ್ಯಡ್ ಮಾಡೋಣ. ಇದರಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಹೇಳ್ತೀರಾ? ಉಳಿದೇನು? A, C. ಹಂಗಾರೆ ಇದಕ್ಕೆ ಆರ್ಡರ್ ಪೇರ್ ಏನ್ ಬರಿಬೋದು ನಾವು? A C. A, C ಅಂತ ಬರಿಬೋದಲ್ವಾ? therefore R is ಟ್ರಾನ್ಸಿಟಿವ್ ಬರಿಬೋದಲ್ವಾ? Transitive. Yes, sir. ಹಾ, ಇಷ್ಟ ಈ ತರ ಮಾಡ್ಬೇಕು. ಹೆನ್ಸ್ R is an equivalent. ಹೆನ್ಸ್ R is an equivalent ಅಂತ ಬರಿಬೇಕು ಆನ್ಸರ್. ಎಷ್ಟು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ ಕಂಪ್ಲೀಟ್ಲಿ. ಸೊ ಇದನ್ನ ಯೂಸಿಂಗ್ ಆ ಸೆಟ್ ಅನ್ನು ಯೂಸ್ ಮಾಡಿ ಹೇಳ್ತೀರಾ ಸೊಲ್ಯೂಷನ್? 1 - 3 ತಗೊಳ್ಳೋಣ. ಮಾಡಲಸ್ ಆಫ್ 1 - 3 ನಮ್ಗೆ ಏನ್ ಬರುತ್ತೆ? +2 ಬರುತ್ತೆ. ಈವನ್ ಅಲ್ವಾ? ಓಕೆ, ಈವನ್ ನಂಬರ್ ಅಲ್ವಾ? Yes, sir. Even. Yes, sir. ಹಾ. ಸೊ 1 - 3 3 ಇಂದ ಕಂಟಿನ್ಯೂ ಯಾವ್ದು ತಗೋಬಹುದು? 3 - 5 ತಗೋಬೋದಾ? 2 - 5. Yes, sir. Yes, sir. -2. ಎಷ್ಟು ಬರುತ್ತೆ? ಈಸ್ ಆಲ್ಸೋ 2. ಮಾಡಲಸ್ ಆಫ್ -2 ಅಂದ್ರೆ +2 ಈಸ್ ಆಲ್ಸೋ ಈವನ್. ಸೊ ಇವೆರಡರಿಂದ ಸಿಮೆಟ್ರಿ ರಿಲೇಷನ್ ಹೇಳ್ತೀರಾ? ಅಲ್ಲ, ಟ್ರಾನ್ಸಿಟಿವ್ ರಿಲೇಷನ್ 1, 5. 1 ಅಂದ್ರೆ 1 - 5. 1 - 1 - 5 ಅಂದ್ರೆ ಎಷ್ಟು ಬರುತ್ತೆ ನಮಗೆ? 4. -4 -4 ಅಂದ್ರೆ ಎಷ್ಟು? 4. 4 ಕೂಡ ಈವನ್ ನಂಬರ್ ಅಲ್ವಾ? Yes, sir. Even. ಸೊ ನಮ್ಗೆ ಏನ್ ಬೇಕು? ಈವನ್ ನಂಬರ್ ಬೇಕು. ಈವನ್ ನಂಬರ್ ಬಂದಿದೆ ಅಲ್ವಾ? therefore 1, 3 belongs to R and 3, 5 belongs to R. ಅವೆರಡರಿಂದ ಏನ್ ಸಿಗುತ್ತೆ ನಮಗೆ? 1, 5 also belongs to R. Hence R is transitive. ಬರಿಬೋದಲ್ವಾ? ಇಷ್ಟು ನೋಡಿ, ಇಷ್ಟು ಕಲ್ತ್ರಿ ಅಂದ್ರೆ ನೀವು ರಿಲೇಷನ್ ಚಾಪ್ಟರ್ನ ಕಲ್ತ ಹಾಗೆ. ಕ್ಲಿಯರ್? Yes, sir. ಓಕೆ. ಏನಾದ್ರು ಡೌಟ್ ಇದ್ರೆ ಕೇಳಿ. ಅದಾಯ್ತಾ? ಸೊ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಬರೆದ್ರೆ ಆಯ್ತು. ಜನರಲಿ ಸಾಲ್ವ್ ಮಾಡೋದಾದ್ರೂ ಬರೀರಿ, ಇಲ್ಲ ಮ್ಯಾನ್ಯುವಲಿ ಸೆಟ್ ಕೊಟ್ಟಾಗ ಎಲಿಮೆಂಟ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋದಾದ್ರೂ ಬರೀರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಕಲಿಬೇಕು. ಅರ್ಥ ಆಯ್ತಾ? Yes, sir. ಒಂದು ಹೋಮ್ವರ್ಕ್ ಕೊಡ್ತೀನಿ, ಇದು ಮಾಡಿ ನೀವು ನಮಗೆ ಗ್ರೂಪಲ್ಲಿ ವಾಟ್ಸಪ್ ಮಾಡಬೇಕು, ಮ್ಯಾಥ್ಸ್ ಗ್ರೂಪಲ್ಲಿ. Yes, sir. Okay, sir.
ಕ್ವಶನ್ ಬರ್ಕೊಳ್ಳಿ. ರೈಟ್ ದಿ ಕ್ವಶನ್. Show that the relation R in the set Z show that the relation R in the set Z ಆ ಸೆಟ್ Z ಅಂದ್ರೆ ಯಾವುದು? ಇಂಟೀಜರ್. ವೆರಿ ಗುಡ್. ಇಂಟೀಜರ್ನ ನೀವು ಕನ್ಸಿಡರ್ ಮಾಡಬೇಕು. ಅದಾಯ್ತಾ? ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಯಾವ್ದಾದ್ರು ತಗೋಬೇಕು. ಇಂಟೀಜರ್ given by R is equal to relation R is equal to R of A comma B such that 2 divides A minus B ಅಂತ ಇದೆ ಕ್ವಶನ್. 2 divides A minus B. 2 divides A minus B is an equivalence relation. Is an equivalent relation. So, the question. ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ನೀವು ಜಡ್ ಅಂದ್ರೆ ಇಂಟೀಜರ್ ಸೆಟ್ ಅನ್ನ ಬರ್ಕೋಬೇಕು. ಹೌದಾಯ್ತಾ? ಇಲ್ಲಿ ಸೆಟ್ ಕೊಟ್ಟಿಲ್ಲ, ಅವರು ಯಾವ ಸೆಟ್ ಅಂತ ಹೇಳಿರ್ತಾರೆ ಅಂದ್ರೆ ಆ ಸೆಟ್ ಅನ್ನು ಬರ್ಕೋಬೇಕು. ಜಡ್ ಅಂದ್ರೆ ಇಂಟೀಜರ್ಸ್ ಯಾವ್ಯಾವು? 0 ಹೇಳ್ತೀರಾ? ಹೌದಲ್ವಾ? ಸೊ ಈ ಥರ ಎಲಿಮೆಂಟ್ಸ್ ಅನ್ನು ನೀವು ತಗೊಂಡು ಏನು ಮಾಡ್ತೀರಾ? ರಿಲೇಷನ್ನ ಬರ್ಕೊಂಡು ರಿಲೇಷನ್ ಆರ್ ಇಸ್ A comma B such that 2 divides A minus. ಇದೇ ಥರ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ಕು, ಟ್ರಾನ್ಸಿಟಿವ್ ಅವು ಮೂರನ್ನ ಚೆಕ್ ಮಾಡಿ ಯಾವ ಆರ್ಡರ್ ಪೇರ್ ಏನು ಬರುತ್ತೆ ಚೆಕ್ ಮಾಡಿ ಅದ್ರ ಮೇಲೆ ಇಕ್ವಿಲೆನ್ಸ್ ಅಂತ ಡಿಫೈನ್ ಮಾಡಬೇಕು. ಇದು ಹಿಂಟ್ ಇದು. ಸೆಟ್ ಅಂದ್ರೆ ಏನು, ರಿಲೇಷನ್ ಅಂದ್ರೆ ಏನು. 2 divides A minus B ಅಂದರೆ A ಮತ್ತು B ಎರಡು ಎಲಿಮೆಂಟ್ ತಗೋಬೇಕು ನೀವು. ಅದು 2 ಡಿವೈಡ್ ಮಾಡುತ್ತೆ ಅಂದರೆ ಅದು ಇಕ್ವಿಲೆನ್ಸ್ ರಿಲೇಷನ್. ಆ ಥರ ಆಗ್ಬೋದಲ್ವಾ? ಸೊ ಇದನ್ನು ಮಾಡಿ ನನಗೆ ಸಂಜೆ ಒಳಗೆ ಹಾಕ್ಬೇಕು. ಸೊ ಉಳಿದಿದ್ದು ನೋಡ್ತಾನೆ ಕಳಿಸ್ತೀನಿ. Thank you, sir.